ಹಲೋ ನಮಸ್ಕಾರ ಎಲ್ರಿಗೂ ಕ್ಲೂಲೆಸ್ ಇನ್ಸ್ಯಾನಿಟಿಗೆ ಸ್ವಾಗತ. ನಾನು ನಿರುದ್, ನನ್ನ ಜೊತೆ ಇದ್ದಾರೆ ಅಮೋಘ್. ನಿನ್ನೆ RCB ವರ್ಸಸ್ DC ಮ್ಯಾಚ್ ಆಯಿತು. ಅನ್ಫಾರ್ಚುನೇಟ್ಲಿ ಜಸ್ಟ್ ಕ್ಲೋಸ್ ಆಗಿ ಮಾರ್ಜಿನ್ಸಲ್ಲಿ RCB ಅವ್ರು ಸೋತರು, ಡೆಲ್ಲಿ ಅವ್ರು ಗೆದ್ದರು. ಸೊ ಅಮೋಘ್, ಏನು ಅನ್ಸುತ್ತೆ ನಿನ್ನೆ ಮ್ಯಾಚ್ ಬಗ್ಗೆ? ವಾಟ್ ವಿ ಶುಡ್ ಹ್ಯಾವ್ ಡನ್ ಬೆಟರ್ ಅನ್ಸುತ್ತೆ? ನಮ್ಮದು ಬ್ಯಾಟಿಂಗಲ್ಲಿ 14 ಓವರಲ್ಲಿ 140 ರನ್ನಲ್ಲಿದ್ವಿ. ಸೊ ಅಟ್ಲೀಸ್ಟ್ ಲಾಸ್ಟ್ 6 ಓವರ್ಸಲ್ಲಿ 60 ರನ್ ಬರುತ್ತೆ ಅಂದ್ಕೊಂಡಿರೋ ಜಾಗದಲ್ಲಿ ನಮ್ಮ ಜಿತೇಶ್ ಅವರು ಚೆನ್ನಾಗಿ ಕೈ ಕೊಟ್ಟರು. 14 ಬಾಲಲ್ಲಿ 20 ರನ್ ಹೊಡೆದಿದ್ದು ತುಂಬಾ ಅಲ್ಲೇ ಮ್ಯಾಚ್ ಟ್ವಿಸ್ಟ್ ಆಗಿತ್ತು. ಸಾರಿ, ಅದೇ ಸ್ವಲ್ಪ ಅಲ್ಲಿ ಮ್ಯಾಚ್ ಕೈಯಿಂದ ಹೋಯ್ತು ಅನ್ಸುತ್ತೆ. ಲಾಸ್ಟ್ 6 ಓವರ್ಸ್ 35 ರನ್ಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಕೆಲವರು ಕ್ಲಾಸಿಕ್ ರೋಲ್ಸ್ ರಾಯ್ಸ್ ಥರ ಆಡ್ಬಿಟ್ರು, ಬರ್ಡೇ ಬಾಯ್ ಪ್ಲಸ್ ಬೆಂಗಳೂರಲ್ಲಿ ಅವರು ಯಾವಾಗಲೂ ಆಡೋ ಥರನೇ ಆಡ್ಬಿಟ್ರು ಅಲ್ಲಿ. ಸೊ ಇಟ್ ವಾಸ್ ವಿ ವುಡ್ ಸೇ ಬ್ಯಾಟಿಂಗಲ್ಲಿ ನಾವು ಅಲ್ಲೇ ಮಿಸ್ಟೇಕ್ ಮಾಡಿರೋದು. ಸೊ ನೆಕ್ಸ್ಟ್ ಮ್ಯಾಚ್ಗೆ 1 ವೀಕ್ ಆಲ್ಮೋಸ್ಟ್ ಟೈಮ್ ಇದೆ, ಗುಜರಾತ್ ಮೇಲಿದೆ. ಸೊ ಏನು ಟೀಮ್ ಚೇಂಜಸ್ ನಾವು ಮಾಡಬೇಕಾ? ಎಲ್ಲಿ ಬ್ಯಾಟಿಂಗಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕನ್ಸುತ್ತಾ? ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಆ ಥರ ನಾನು ಅಷ್ಟು ಡೀಪ್ ಡೈವ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ 4 ಮ್ಯಾಚ್ ಗೆದ್ದಿದ್ದೀವಿ ನಾವು. ಅಫ್ಕೋರ್ಸ್ 4 ಮ್ಯಾಚಸ್ ಗೆದ್ದಿರೋದು ಈ ಪ್ಯಾಟರ್ನ್ ಅಲ್ಲೇ. ಏನಾದ್ರು ಕನ್ಸರ್ನ್ ಅಂತ ಹೇಳಿದ್ರೆ ಅದು ಜಿತೇಶ್ ಅವ್ರ ಬ್ಯಾಟಿಂಗ್. ಅವರು ಲಾಸ್ಟ್ ಸೀಸನಲ್ಲಿ ಯಾವಾಗಲೂ ಅವ್ರು ಫಿನಿಷ್ ಮಾಡ್ತಾಯಿದ್ರು, ಚೆನ್ನಾಗಿ ಫಿನಿಷ್ ಕೊಡ್ತಾಯಿದ್ರು. ಟಿಮ್ ಡೇವಿಡ್ ಜೊತೆ ಅವರು ಹಿ ವಾಸ್ ಆಲ್ಸೋ ಗಿವಿಂಗ್ ಎಕ್ಸ್ಪ್ಲೋಸಿವ್ ಫಿನಿಷಸ್. ಸೊ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟು ಇನ್ನೂ ಸ್ವಲ್ಪ ಫ್ರೀಯಾಗಿ ಆಡೋ ಥರ ಮಾಡಿದ್ರೆ ಅದೊಂದು ಒಳ್ಳೆಯದು. ಚೇಂಜಸ್ ಅಂತ ಹಾರ್ಸಸ್ ಫಾರ್ ಕೋರ್ಸಸ್ ಥರ ನೋಡಿದ್ರೆ ವಿ ಕ್ಯಾನ್ ಡ್ರಾಪ್ ರೊಮೆರೋ ಶೆಪರ್ಡ್ ಆ್ಯಂಡ್ ಗೆಟ್ ಸ್ಟ್ರೆಂಥನ್ ಅವ್ರ ಬೌಲಿಂಗ್ ಮೋರ್. ಯಾಕಂದರೆ ಅವ್ರಿಗೆ ಸಿಗೋದೇ 4 ಬಾಲು. 4 ಬಾಲಿಗೆ ಡಫಿನ ಆಡಿಸ್ಬೋದು. ಡಫಿ 4 ಬಾಲಲ್ಲಿ ಒಂದು 8 ರನ್ ಹೊಡೆದ್ರೆ ಅವ್ರ ಬೌಲಿಂಗ್ ಅಟ್ಲೀಸ್ಟ್ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ. ಒಂದು ಅದರ್ ಸೈಡ್ ಬೇಕಾದ್ರೆ ರೊಮೆರೋ ಶೆಪರ್ಡ್ ಬದಲು ಬೆಥಲ್ನ ಆಡಿಸ್ಬೋದು. ಬ್ಯಾಟಿಂಗನ್ನು ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಬೇಕಾಯಿತು ಅಂತಂದರೆ ಪಾಸಿಟಿವ್ ನೋಟ್ ಬಂದು ನಮ್ಮ ಬೌಲಿಂಗ್ ಚೆನ್ನಾಗಾಯಿತು. ನಾವು ಆ ಸ್ಕೋರನ್ನು ಆಲ್ಮೋಸ್ಟ್ ಡಿಫೆಂಡ್ ಮಾಡಿದ್ವಿ. ಜಸ್ಟ್ ದಟ್ ಅಫ್ಕೋರ್ಸ್ ಇಟ್ ವಾಸ್ ನಾಟ್ ಒನ್ ಆಫ್ ಅವರ್ ಡೇಸ್ ಅಂತ ಹೇಳ್ಬೋದು. ಸೊ ಗುಜರಾತ್ ನೆಕ್ಸ್ಟ್ ಮ್ಯಾಚು. ಸೊ ಗುಜರಾತ್ ಅವ್ರ ಟೀಮು ಟಾಪ್ 3 ಹೆವಿ ಆಗಿದೆ ಅವ್ರದ್ದು. ಸೊ ಏನನ್ಸುತ್ತೆ ನಮಗೆ, ಲೈಕ್ ವುಡ್ ಬಿ ಎ ಥ್ರೆಟ್ ಟು ಅಸ್? ಅದೇ ನೀವು ಹೇಳಿದ್ದು ತುಂಬ ಕರೆಕ್ಟು. ಟಾಪ್ 3 ತುಂಬ ಸ್ಟ್ರಾಂಗ್ ಇದೆ. ಅದ್ರಲ್ಲಿ 3 ಜನಲ್ಲಿ ಕನ್ಸಿಸ್ಟೆಂಟಾಗಿ ಇಬ್ಬರು ಅಂತ ಆಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ದೇ ಪ್ಲೇ 15 ಓವರ್ಸ್. ಸೊ ನಮ್ಮದು ಮೇಯ್ನ್ ಫೋಕಸ್ ಇರಬೇಕು, ಅವ್ರು 3 ಜನನೂ ಹೆಂಗಾದ್ರು ಬೇಗ ಔಟ್ ಮಾಡಿಸ್ಬೇಕು. ಅದು ಹೋಪ್ಫುಲಿ ನಡೆದ್ರೆ ನಮ್ಗೆ ಈಸಿ ವಿನ್ನು. ಯಾಕಂದರೆ ಅವರು ಮಿಡಲ್ ಆರ್ಡರ್ ಅಷ್ಟು ಟೆಸ್ಟ್ ಆಗಿಲ್ಲ. ಅವರು ಇಫ್ ಲೆಟ್ಸ್ ಸೇ ದೇ ಆರ್ 6 ಓವರ್ಸ್ 40 for 3 ಈ ಥರ ಇವತ್ತು ಅವ್ರು ಆಗಿದ್ದ ಥರ 6 ಓವರ್ಸ್ 40 for 3 ಆದರೆ ನಂಗೆ ಗೊತ್ತಿರೋಂಗೆ ಅವ್ರು 140 ದಾಟಲ್ಲ. ಸೊ ಅದು ಬೆಂಗಳೂರು, ಅದು ಪಿಚ್ಚಿಂಗೆ ಸ್ವಲ್ಪ ಪಿಚ್ಚು ಚೇಂಜ್ ಆಗಿಬಿಟ್ಟಿದೆ. ಅದು 240 ಈ ಥರ ಇರೋ ಪಿಚ್ಚು ಇಟ್ ಈಸ್ ಬಿಕಮ್ ಲೈಕ್ ಎ 200 ಪಿಚ್. ನೈಟ್ ಮ್ಯಾಚು, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 200. ಅದೇ ಇವಾಗ ಮೇನ್ಲಿ ವಿ ಹ್ಯಾವ್ ಟು ಫಿಗರ್ ಔಟ್ ಹೌ ಟು ಗೆಟ್ ದೆಮ್ ಔಟ್. ನಂದು ಸ್ವಲ್ಪ ಕನ್ಸರ್ನ್ ಅಂತ ಏನಾದ್ರು ನೋಡಿದ್ರೆ, 5th ಬೌಲಿಂಗ್ ಕಾನ್ಸೆಪ್ಟ್. 5th ಬೌಲರ್ ಬಂದು ದ 2 matches that we have lost, the 5th bowler has become an issue. ಕರೆಕ್ಟ್. ಯಾರಾದರೂ ಒಬ್ಬರು ಜಾಸ್ತಿ ರನ್ ಕೊಡ್ತಾರೆ. ಲೈಕ್ ದ ಮ್ಯಾಚ್ ದಟ್ ವಿ ಲಾಸ್ಟ್, ಡಫಿ ಅವರು ಆಲ್ಮೋಸ್ಟ್ 60 runs ಗೇವ್ ಇನ್ 1 match. ಈ ಮ್ಯಾಚಲ್ಲಿ ಸುಯಾಶಿಗೆ ಸರಿಗೆ ಬೀಳಲಿಲ್ಲ. ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದರೆ ನಮ್ಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ವಿ ವುಡ್ ಹವ್ ಇನ್ಫ್ಯಾಕ್ಟ್ ಒನ್ ದ ಮ್ಯಾಚ್. ಅವ್ರ ಬೌಲಿಂಗಿಂದಾನೇ ಪ್ರಾಬ್ಲಮ್ ಆಗಿತ್ತು. ಬಟ್ ಅದರ್ವೈಸ್ ಇಟ್ಸ್ ಓಕೆ. IPL 14 matchesಲ್ಲಿ 10 ಮ್ಯಾಚ್ ಗೆದ್ರೂ ಇನ್ ದಿಸ್ ರೇಟ್ ಇಫ್ ಯು ಗೋ ವಿಲ್ ಎಂಡ್ ಅಪ್ ವಿನ್ನಿಂಗ್ 10 matches. ಹೂ ಇಸ್ ದ ಪ್ಲೇಯರ್ ಟು ವಾಚ್ ಔಟ್ ಫಾರ್ RCB ಕಡೆಯಿಂದ? RCB ಕಡೆಯಿಂದ ನಾನು ಐ ವುಡ್ ಗೋ ಫಾರ್ ಆಲ್ವೇಸ್ ಅವ್ರ ಕ್ಯಾಪ್ಟನ್ ಪಟ್ಟಿದಾರ್ ಇರೋ ಫಾರ್ಮ್ನಲ್ಲಿ. ಐ ಫೀಲ್ 1 match ಅವರು ಹೊಡೆದಿಲ್ಲ. ಸೊ ಈ ಮ್ಯಾಚ್ ಡೆಫಿನೆಟ್ ಹೊಡಿತಾರೆ ಅಂತ ಅನಿಸ್ತದೆ. ನನ್ನ ಕಡೆಯಿಂದ ನಾನು ಮತ್ತೆ ಭುವಿ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಳ್ತೀನಿ. ಪ್ರೈಮ್ ಭುವಿ ಇಸ್ ಬ್ಯಾಕ್. ಸೊ ಅವರು ಬಂದು ಬ್ರೇಕ್ ಥ್ರೂ ಕೊಟ್ಟರೆ ಪವರ್ ಪ್ಲೇಲಿ ಇಟ್ ವಿಲ್ ಬಿ ಎ ಗ್ರೇಟ್ ಥಿಂಗ್ ಫಾರ್ RCB. ಸೊ 1 ವೀಕ್ ಟೈಮ್ ಇದೆ, ಆರಾಮಾಗಿ ಚಿಲ್ ಮಾಡೋಣ. ಏನು ವರಿ ಮಾಡ್ಕೊಳ್ಳೋದು ಬೇಡ. 1 ಮ್ಯಾಚ್ ಅಷ್ಟೇ ಸೋತಿದ್ದೀವಿ. ಐ ಮೀನ್ 2ನೇ ಮ್ಯಾಚ್ ಸೋತಿರೋದು. ಬಟ್ ಇಟ್ಸ್ ಓಕೆ. ಚಿಲ್ ಗೈಸ್, ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಇದ್ದೀವಿ. ಗೆಲ್ಲೋಣ. ಚಿಯರ್ಸ್.